ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಕನ್ನಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನನ್ನ ದೊರಸಾನಿ ನೀನೇ ನನ್ನ ಮನಸ್ಸೀಗ ಫುಲ್ ಚಳಿ ಆಗ್ತಿದೆ ಗೈಸ್. ಇವಾಗ ಬ್ರಷ್ ಮಾಡ್ಕೊಂಬಂದೆ. ನಮ್ಮ ಮಮ್ಮಿ ಇನ್ನೂ ಬಂದಿಲ್ಲ. ಇವಾಗ ಕಾಲೇಜ್ಗೆ ಬಾಕ್ಸ್ ರೆಡಿ ಮಾಡ್ಕೋಬೇಕಲ್ಲ, ನನಗೆ ಮತ್ತೆ ನನ್ನ ತಂಗಿಗೆ ಇಬ್ಬರಿಗೂ ರೆಡಿ ಮಾಡ್ಕೋಬೇಕು. ಅದಕ್ಕೆ ಏನಾದರೂ ಮಾಡೋಣ ಅಂತ ಬಂದಿದ್ದೀನಿ. ಏನಾದರೂ ತಿಂಡಿ ಪ್ರಿಪೇರ್ ಮಾಡೋಣ ಅಂತ ಬಂದಿದ್ದೀನಿ. ನಮ್ಮಮ್ಮ ಬಂದಿಲ್ಲ. ಬಂದಿದ್ರೆ ಆರಾಮಾಗಿ ಇದ್ಬಿಟ್ಟು ರೆಡಿ ಆಗೋದಷ್ಟೇ ಕೆಲಸ ಇರೋದು. ಫುಲ್ ಎಲ್ಲ ಅವರೇ ಮಾಡಿಬಿಟ್ಟಿರೋರು. ಇನ್ನೇನು ಮಾಡೋಕ್ಕಾಗಲ್ಲ. ಏನಾಗುತ್ತೋ ಅದನ್ನ ಇವಾಗ ಮಾಡ್ಕೊಳ್ಳುವ. ಸರಿ ಹುಡ್ಕೊಂಡು ಇನ್ನು ಪಾತ್ರೆ ಎಲ್ಲ ತೊಳೆಯೋದು ಹಂಗೆ ಐತೆ ಗೈಸ್. ಏನು ಮುಟ್ಟ ಇಲ್ಲ. ಅದು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ತಿಂಡಿ ಪ್ರಿಪೇರ್ ಮಾಡ್ಕೋತೀನಿ. ಕಾಣಿಸ್ತೈತಲ್ಲ, ನಾನು ಟೊಮೆಟೊ ರೈಸ್, ಅವಳು ಫ್ರೈಡ್ ರೈಸ್. ಇವತ್ತು ಮನೇಲಿ ತಿಂಡಿ ಮಾಡಿಲ್ಲ, ಇಲ್ಲೇ ತೊಗೊಬಂದೆ. ಮೆಂತ್ಯ ಬಾತ್ ಮಾಡಿದ್ದಾರೆ ನಮ್ಮಮ್ಮ, ತೊಗೊಬಂದೆ. ತಿನ್ನಬೇಕು. ತಿಂದ್ಬಿಟ್ಟು ಇವತ್ತು ಇಂಟರ್ನಲ್ಸ್ ಇದೆ, ನೋಡಬೇಕು. ಕ್ಲಾಸ್ ಏನಾದರೂ ಅಟೆಂಡ್ ಮಾಡೋಕ್ಕಾಗಿಲ್ಲ ಒಂದು 2 ಕ್ಲಾಸಲ್ಲಿ ಅಂತಂದರೆ ಅದನ್ನು ಬಂಕ್ ಹಾಕ್ಬಿಟ್ಟು ಓದ್ಕೋಬೇಕು. ನೋಡಿ ಇನ್ನೂ ಸುಡ್ತಾ ಇದೆ ಇವತ್ತು. ಫಸ್ಟು ತಿಂದ್ಬಿಡ್ತೀನಿ ಗೈಸ್, ಹೊಟ್ಟೆ ಹಸು. ಚೆನ್ನಾಗಿ ಮಾಡೋಲ್ಲ ಮನೀಷಾ. ನಾನು ಆದಮೇಲೆ ಕ್ಲಾಸ್ಗೆ ಹೋಗ್ಬಾರ್ದು ಅಂದ್ಕೊಂಡಿದ್ದೀನಿ. ರೆಕಾರ್ಡ್ ಬರ್ದಿಲ್ಲ, ಇಂಟರ್ನಲ್ಸ್ಗೆ ಓದ್ಕೊಂಡಿಲ್ಲ. 2 ಕ್ಲಾಸ್ ಬಿಟ್ಟು MLಗೆ ಹೋಗೋಣ ಅಂತಿದ್ದೀನಿ. CN IOT ಇನ್ನೇನು ನಾವೇ ಓದೋದಲ್ವ ಅದನ್ನು. ಹೋಗ್ಬಾರ್ದು ಅಂದ್ಕೊಂಡಿದ್ದೀನಿ ಗೈಸ್. ಓದಿಲ್ಲ. ಏನು ಎಷ್ಟು ಓದಿದ್ಯಾ? ನಾಟಕ ಹೊಡಿಬೇಡ, ಹೇಳು. 3 ನೆಟ್ ಜೊತೆ ಕಾಲಲ್ಲಿ ಮಾತಾಡ್ಕೊಂಡು ಸುಮ್ಮನೆ ರಿವೈಸ್ ಮಾಡ್ಕೊಂಡಿರೋದು. ನಾನು ಒಂದಿಷ್ಟು ಓದಿಲ್ಲ. ಇವಳ ಜೊತೆ ಮಾತಾಡ್ಕೊಂಡು ಮಲ್ಕೊಂಡಿದ್ದಷ್ಟೇ. ನಿಮ್ಮ ಜೊತೆ ಮಾತಾಡ್ಕೊಂಡು ನಿಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ನಾನು ಎದ್ದಿದ್ದೆ, ಇಲ್ಲ ನಾನು ಮಲ್ತಿದ್ದೆ. ನಾವು ಕಾಲೇ ಮಾಡಬಾರ್ದಾಗಿತ್ತು. ನಿಜ, ನೀನು ಕಾಲ್ ಮಾಡಿ ನಾನು ಓದ್ತಿರ್ಲಿಲ್ಲ. ಎಷ್ಟು ಗಂಟೆಗೆ ಮಲ್ಕೊಂಡೆ? 7 ಗಂಟೆ. ಮೊಬೈಲ್ ನೋಡ್ಕೊಂಡು ಸ್ಕ್ರಾಲ್ ಮಾಡಿಕೊಂಡು ನೋಟ್ಸ್ ಬರ್ಕೊಂಡೆ. ಜಾಸ್ತಿ ಓದೋಕ್ಕಾಗಲಿಲ್ಲ. ಆ್ಯಂಡ್ ನಂಗೆ 5 ಪ್ರೋಗ್ರಾಮ್ಸ್ ಇದೆ. 3 ನನ್ನ ಹತ್ರ ಇತ್ತು, ಇನ್ನು 2 ಇರಲಿಲ್ಲ. ಏನಂತ ಓದಲಿ? ಏನಂತ ಓದ್ತೀಯಾ? ರಿವೈಸ್ ಮಾಡಿ ಕಳಿಸ್ಕೊಂಡು ಅಟ್ಲೀಸ್ಟ್ ಬರ್ದಾ ರೆಕಾರ್ಡಾ? ಮನೆ ರೆಕಾರ್ಡ್ ಇಸ್ಕೊಂಡು. ಏಕೆ? ಅವ್ಳು ಬರ್ದಿದ್ರೆ ಅವಳ ಹತ್ರ ಇಸ್ಕೊಂಡಿದ್ದೀನಿ. ಈಸ್ಕೊಂಡಿದ್ಯಾ ಅಂತನಾ? ನಾನು ಕಳಿಸ್ಬೇಕು ತಾನೇ ನೀನು? ಫೋಟೋಸ್ ಇಸ್ಕೊಂಡ್ಬಂದೆ, ನಾನು ಇನ್ನೂ ಬರ್ದಿಲ್ಲ. ಕಳಿಸು ಫೋಟೋಸ್. ನಾನು 2 ಕ್ಲಾಸ್ಗೆ ಹೋಗಲ್ಲ ಗೈಸ್, ಓದಬೇಕು. ನಾನು ಬಂಕ್ ಹಾಕ್ತೀನಿ. ಥರ್ಸ್ಡೇ ಹೋಗ್ತಿದ್ಯಾ? ಬಾ ಹೋಗೋಣ. ಹೋಗ್ತಿದ್ದೆ. ನೀನಿಲ್ವಾ? ನೀನು ಪೇ ಮಾಡಿದ್ಯಾ ಇಲ್ವಾ? ಪೇ ಮಾಡಿಲ್ಲ. ಯಾಕೆ ಪೇ ಮಾಡಬೇಕಿತ್ತಾ? ನಾನು ಮಾಡಿಲ್ಲ. ಮಾಡಬೇಡ. ಯಾಕೆ? ಹೋಗೋಣ. ಇಂಡಸ್ಟ್ರಿಯಲ್ ವಿಸಿಟ್ ಅಂತೆ, ಹೋಗೋಣ ಕಣೆ. ಮುಂದೆ ರಜೆ ಸಿಕ್ಕರೆ ಓದ್ಕೋಬೋದು. ಮನುಷ್ಯನ ಬೈಯಲ್ಲಿ ಎಂಥ ಮಾತು ಇನ್ನೆಂಥ ಮಾತು ಬರಬೇಕು. ಓದ್ಕೋಬೋದು ಅಂತೆ. ಥರ್ಡ್ ಏನು ಪ್ರಿಪೇರ್ ಆಗಿಲ್ಲಪ್ಪ. ಈ ಸೌಂಡಲ್ಲಿ ಕೇಳಿಸುತ್ತೆ ಅಂದರೆ 2 ಪೀರಿಯಡ್ ಬಂಕಾಗಿ ಬಂದಿದ್ದೀವಿ ಗೈಸ್, ಬರೆಯೋಣ ಅಂತ. ಪ್ರಾಕ್ಟೀಸ್ ಮಾಡ್ತಿದ್ಯಾ? ಮಾಡಿ ಇವಳು ಹಾಳಾಗೋದಲ್ಲ ಅಂತ ಎಲ್ಲ ಬರೆದ್ಬಿಟ್ಟು ನನ್ನ ತಲೆಗೂ ತಂತಾಳೆ ಗೈಸ್. ಫುಲ್ ಇವಾಗ ಅವಳು ಏನಾದರೂ ಫುಲ್ ಕಂಪ್ಲೀಟ್ ಆಗಿದ್ರೆ ನಂಗೊಂದು ಕೇಳ್ತಾರೆ ಕಂಪ್ಲೀಟ್ ಆಗಿದೆ ಅಂತ. ಅಬ್ಸರ್ವೇಷನ್, ರೆಕಾರ್ಡ್ ಅಲ್ಲ. ರೆಕಾರ್ಡ್ ಎಲ್ಲರೂ ಬರೀಲೇಬೇಕು. ಪ್ರಾಕ್ಟೀಸ್ ಮಾಡ್ತೀನಿ. ಅಬ್ಸರ್ವೇಷನ್ ಬರೀತಿಲ್ಲ. ಅಬ್ಸರ್ವೇಷನ್ ಬರೋದಾಯ್ತು. ನಂದು ಇನ್ನೊಂದು ಬರೆದ್ರೆ ಅಬ್ಸರ್ವೇಷನ್ ಬರ್ದಿದ್ದಾಯ್ತು ಗೈಸ್. ನೋಡಿ ನಾನು ಹೆಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ. ಟಿಕೆಟ್ ಅಲ್ಲೆಲ್ಲ ಬರ್ದು ಯಾರ್ ಪೇಜಸ್ನ ಹಾಳು ಮಾಡ್ತಾರೆ ಅಂತ ಅನ್ಬಿಟ್ಟು, ಎಲ್ಲ ನೋಟ್ಸ್ ಅಲ್ವಾ ಅಂತ ಅನ್ಬಿಟ್ಟು ಯಾವ ತರ ಡೆಡಿಕೇಶನ್ ನೋಡಿ. ಅಲ್ಲ ಗೈಸ್, ನಡೀರಿ. ರಿಪೋರ್ಟ್ದು ಇನ್ನ ಜೆರಾಕ್ಸ್ ಮಾಡಿಸಿಲ್ಲ. ಏನ್ ಮಾಡೋದು ಅಂತ ಕೇಳೋದಕ್ಕೆ ಮೇಡಮ್ಗೆ ಹೋಗ್ಬಿಟ್ಟು ನೀವೇನಾದ್ರೂ ಕರೆಕ್ಷನ್ಸ್ ಹೇಳ್ತೀರಾ ಅಂದ್ಬಿಟ್ಟು ನಾವು ಪ್ರಿಂಟ್ ಹಾಕ್ಸಿಲ್ಲ. ಕರೆಕ್ಷನ್ಸ್ ಏನಾದ್ರು ಇದ್ರೆ ಹೇಳಿ ಅಂತ ಹೇಳ್ಬಿಟ್ಟು ಸಾಫ್ಟ್ ಕಾಪಿ ತರಿಸೋದು. ಅದಾದ್ಮೇಲೆ ಮ್ಯಾಮ್ನ ಇದ್ರೆ ಹೇಳಿ, ಇಲ್ಲದೆ ಇದ್ರೆ ಪರವಾಗಿಲ್ಲ ಮ್ಯಾಮ್
ನಾಳೆ ಕೊಡ್ತೀನಿ ಮ್ಯಾಮ್ ಎಲ್ಲ ರೆಡಿ ಇದೆ ಅಂತ ಅಂದ್ಬಿಟ್ಟು ನಾಳೆ ಪ್ರಿಂಟ್ ಹಾಕ್ಸ್ಕೊಂಡು ನೋಡಿದ್ರ ಇವಳು ನೋಡಕಷ್ಟೇ ಬಾರಿ ಖತರ್ನಾಕ್ ಇವಳು ನೋಡಿ ಹೆಂಗೆಲ್ಲ ಯೋಚನೆ ಮಾಡೋಳೆ ನನ್ ಫುಲ್ ಮತ್ತೆ ರೂಮ್ ತನಕ ಹೋಗೋರು ಬಟ್ ಅದೆಲ್ಲ ಒಂದೇ ಸ್ಲೈಡ್ ಇಲ್ವಲ್ಲ ಒಂದ್ರಲ್ಲ ಸೆಪರೇಟ್ ತೋರ್ಸೋಣ ಒಂದ್ರಲ್ಲೇ ಇರ್ಬೇಕು ಅಂತ ಏನ್ ಕಂಡೀಷನ್ ನೋಡಿದ್ರ ಬಾರಿ ಛತ್ರಿ ಇದ್ದಾಳೆ ಇವಾಗ ಇನ್ನೊಂದ್ ಕ್ಲಾಸ್ಗೆ ಅಟೆಂಡ್ ಮಾಡ್ಬೇಕು ಗೈಸ್ ಇನ್ನೊಂದ್ ಕ್ಲಾಸ್ಗೆ ಹೋಗ್ಬಿಟ್ಟು ಅಟೆಂಡ್ ಮಾಡೋಣ ಅನ್ಕೊಂಡಿದೀವಿ ಗಾಯ್ ಮಾಡು ದುರಿ ವ್ಲಾಗ್ ಗಾಯ್ ಮಾಡು ಬಿಡೋ ಬ್ಯೂಟಿಫುಲ್ ಆಗಿದ್ಯಾ ಹ್ಯಾಂಡ್ಸಮ್ ಆಗಿದ್ಯಾ ಮುಖ ತೋರ್ಸ್ಕೊಂಡ್ ಮಾತಾಡಿದ್ರೆ ಕಂಟೆಂಟ್ ಇರಲ್ಲ ಮುಖ ಮುಚ್ಕೊಂಡ್ ಮಾಡ್ರೆ ಕಂಟೆಂಟ್ ಇರೋದು ಏನ್ ಮಾಡ್ತಾನೆ ಗೊತ್ತಾ ಗೈಸ್ ಅವನೇ ಮೆನ್ಷನ್ ಮಾಡ್ಕೊಂತಾನೆ ಬರ್ಡೇಗೆ ಅವನೇ ಮೆನ್ಷನ್ ಮಾಡ್ಕೊಂತಾನೆ ನಂದು ಇನ್ನೊಂದು ಅಕೌಂಟ್ ಐತೆ ಆ ಅಕೌಂಟ್ ಅಲ್ಲಿ ಹೋಗ್ಬಿಟ್ಟು ಹ್ಯಾಪಿ ಬರ್ಡೇ ಬಾಸ್ ಅಂತ ಇವನೇ ಮೆನ್ಷನ್ ಮಾಡ್ಕೊಂಡು ಇವನೇ ಯೂಟ್ಯೂಬ್ ಹಾಕ್ಬೇಡ ಕಣಕ ನಂದು ಎಷ್ಟು ಫಾಲ್ ನಮ್ದೇ 1.5K ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ ಅಲ್ವೇನಮ್ಮ ತಿನ್ನು ಮಕಾನ ಏನು ಇಲ್ಲ ಅಂತ ಗೊತ್ತು ಸುಮ್ಮನೆ ಕೊಡ್ತಿದ್ಯಾ ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ಮೋಸ ಮಾಡ್ತಾರೆ ಇವಾಗ ಅಮ್ಮ ಒಂದ್ ಸ್ವಲ್ಪ ಟಿವಿ ಸೌಂಡ್ ಕಡಿಮೆ ಇಟ್ಕೊಳ್ರಿ ಏನಕ್ಕ ಇದು ಟಿವಿ ಸೌಂಡ್ ಕಡಿಮೆ ಹೊಸ ತಗೊಂಡೆ ಇದೇನಿದು ಏನದು ಮೈಕಾ ಹಾ ನಮಗೆ ಬಾಡಿಗೆ ಕೊಡ್ತೀರಾ ಪ್ಲೀಸ್ ಕೊಡಿ ಇಲ್ಲಿ ಅದು ಆಲ್ರೆಡಿ ಏನು ನಾನೇ ಬಾಡಿಗೆ ಗೀಸ್ಕೊಂಡಿದ್ದೀನಿ ಅದನ್ನ ಎಷ್ಟು 100 ರೂಪಾಯಿ ಯಾವ್ದು ಹಾ ಹಲೋ 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 ಹಂಗಲ್ಲ ಟೆಸ್ಟಿಂಗ್ ಕೊಡಿಲಿ ಅಂತ ಇವಾಗ ರೆಕಾರ್ಡ್ ಆಗ್ತಾರೆ ಇದು ಬ್ಯಾಕ್ಗ್ರೌಂಡ್ ತಲೆ ಇತ್ತು ನಿಮ್ ತಲೆ ಏನ್ ಕಟ್ಟಿಂಗ್ ಮಾಡಿಸ್ವಷ್ಟು ಇದು ಬ್ಯಾಕ್ಗ್ರೌಂಡ್ ಏನೇ ಸೌಂಡ್ ಇದ್ರು ಇದು ಸ್ಟಾಪ್ ಮಾಡುತ್ತೆ ಅದು ಹಲೋ 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 ಆಲೂಗೆಡ್ಡೆ ಪಲಾವ್ ಜಾಸ್ತಿ ನೋಡ್ಬೇಡ ಚಂದನ ಕಣ್ಣೋಗ್ಬಿಡ್ತದೆ ಮದುವೆ ಫೋಟೋಗಳು ಏನು ಅಕೌಂಟ್ ತೋರಿಸ್ತೀನಿ ಫಾಲೋ ಆಗ್ರಿ ಅಂತ ಹೇಳಿ ಗೀತಾ ಅಂದಿದ್ದು ಯಶು ಅಲ್ಲ ಬಿಡ ಕಿವಿ ಚೆನ್ನಾಗಿದೆ ಅಂತ ಗೊತ್ತಾಯ್ತು ಏನ್ ಬೇಕು ನಿಂಗೆ ಅಕೌಂಟ್ ನೋಡಕ ನನಗೆ ಫಾಲೋವರ್ಸ್ ಆಗ್ರಿ ಅಂತ ಹೇಳಕ್ ಎಲ್ಲರೂ ಹಿಂಗೆ ತೋರ್ಸಕ ಅಂತ ಕಾಮಿಡಿ ಮಾಡ್ತವನೆ ನೋಟ್ ಕೇಳಿಸ್ಕೊಳ್ರಿ ಹಂಗೆ ಹೇಳಿ ಮಾತಾಡಲ್ಲ ಅಲ್ಲ ಇಟ್ಕೊಂಡು ಹೇಳು ನೋಡಿ ಫ್ರೆಂಡ್ಸ್ ನಂದು ಅಕೌಂಟ್ ಇದು ಫಾಲೋ ಆಗ್ರಿ ಫಾಲೋವರ್ಸ್ ಇಲ್ಲ ಯಶು ಅಂತ ಇದೆ ನೋಡಿ ಫ್ರೆಂಡ್ ಎಲ್ಲ ಫಾಲೋ ಆಗಿ ಫ್ರೆಂಡ್ಸ್ 848 ಜನ ಇರೋದು ಎಲ್ಲಿಗೋ ಬಂತು ಎಲ್ಲ ಫಾಲೋ ಹೆಂಗೈತೆ ಅಂದ್ರೆ ಅದೇನೋ ತಿರ್ಕೊಂಡ್ ತಿನ್ನೋರ್ ಹತ್ರ ಕಿತ್ಕೊಂಡ್ ತಿಂದ್ರು ಅನ್ನೋ ತರ ಐತೆ ನನ್ಗೆ ಏನು ಲೈಕ್ ಅಷ್ಟು ಫಾಲೋವರ್ಸ್ ಇಲ್ಲ ಅಂತ ನಾನ್ ಇದ್ ಮಾಡ್ಕೋಬೇಕು ಇವ್ನ್ ಇಷ್ಟ ಜನ ಇದ್ರು ಬಂದ್ಬಿಟ್ಟು ನನ್ನ ಹತ್ರ ಕೇಳ್ತಾವ್ರೆ ಆಗಿ ಫ್ರೆಂಡ್ಸ್ ಅವರು ಸುಡ್ಸಿ 848 ಜನ ಬೇವ್ರು ಸುರ್ಸಿಲ್ಲ ಹೇಳು ಎಷ್ಟು ಜನ ಫೇಕ್ ಫಾಲೋವರ್ಸ್ ಇದಾರೆ ಬೇಕಾದ್ರೆ ತಗೋ ಇಲ್ಲೇ ನೋಡ್ಬಿಡು ಒಂದು ಹೆಂಗ್ ಗೊತ್ತಾಗುತ್ತೆ ಫೇಕ್ ಅಂತ ಗೊತ್ತಾಗ್ತದೆ ನೋಡಕ ಒಂದ್ ಫೇಕ್ ಐತಾ ನೋಡು ಹೌದಾ ತೋರ್ಸು ಜನಗಳಿಗೆ ತೋರ್ಸ್ಬೇಕಾದ್ರೆ ಜನಗಳಿಗೆ ಇದ್ರಲ್ಲಿ ಏನು 800 ಅಲ್ಲಿ 800ಗೆ 500 ಫೇಕ್ ಇರ್ತಾರೆ 300 ಒರಿಜಿನಲ್ ಸೀರಿಯಸ್ ನೋಡ್ಕೊಳಕ ಬೇಕಾರೆ ಐಡಿ ಪಾಸ್ವರ್ಡ್ ಕೊಟ್ಬಿಡ್ತೀನಿ ನೋಡು ಬೇಡಪ್ಪ ಕಣ್ಗಳು ಹೊಟ್ಟೋಗ್ಬಿಡ್ತಾವ ಗೈಸ್ ಕಣ್ಗಳು ಹೊಟ್ಟೋಗ್ಬಿಡ್ತಾವ ಐಡಿ ಪಾಸ್ವರ್ಡ್ ಇಸ್ಕೊಬಿಟ್ರೆ ನಾನು ಇವತ್ತೇನ್ ಗೊತ್ತಾ ನೋಡಿ ಫ್ರೆಂಡ್ಸ್ ಒಂದ್ ಸೆಕೆಂಡ್ ಇಂಟರ್ನಲ್ಸ್ ಇತ್ತಾ ನಾನು ಏನು ವಿಡಿಯೋ ಮಾಡಕ್ ಆಗಿಲ್ಲ ಹಂಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ನನ್ ಮಗ ಸಿಕ್ಕಾಕೊಂಡ ನನ್ಗೆ ಫ್ರೆಂಡ್ಸ್ ನಾನು ಇಲ್ಲಿ ಶುಂಠಿ ಕೊಡಕ್ ಬಂದ್ ಸಿಕ್ಕಾಕೊಬಿಟ್ಟೆ ಫ್ರೆಂಡ್ಸ್ ಏನು ಮಾಡಕ್ಕಾಗಲ್ಲ ನಮ್ಮ ಅಮ್ಮ ನನ್ ಹೆಂಗನ ಕಳಿಸ್ತಾ ನನಗೆ ಸುಮ್ಮನೆ ಬರ್ಕಂದಿಂದ ಬಂದಿ ಶುಂಠಿ ಕೊಡಕ್ ಬಂದ್ ಸಿಕ್ಕಾಕೊಬಿಟ್ಟಿ ನೀನ್ ಓದ್ತ್ಯಾ ಇಲ್ಲ ಬರಿತೀನಿ ಹೌದಾ ಇವನ್ಗೂ ನನ್ಗೂ ಏನು ಡಿಫ್ರೆನ್ಸ್ ಇಲ್ಲ ಇವ್ನ ಹೋಗೋ ಕಾಲೇಜು ಒಂದೇ ನಾನು ಹೋಗೋ ಕಾಲೇಜು ಒಂದೇ ನಾನು SSIT ಅಮ್ಮ ಹೌದಮ್ಮ ನಮ್ಮಮ್ಮ ಹೆಂಗ್ ನೋಡ್ತಾವ್ ನೋಡಿ ತಿರ್ಬೇಡ ಒಂದೇ ಕಾಲೇಜು ಅಂತ ಹೇಳಿದಕ್ಕೆ ಸಿದ್ಧಗಂಗಾ ನಮ್ದು ತುಮಕೂರು ಸಿದ್ಧಗಂಗಾ ಫುಲ್ ಫಾರ್ಮ್ ಹೇಳು ಸಿದ್ಧಗಂಗಾ ಫುಲ್ ಫಾರ್ಮ್ ಏನ್ ಸಾರಿ ಸಿದ್ಧಗಂಗಾ ಅಂತೀನಿ SSIT ಫುಲ್ ಫಾರ್ಮ್ ಹೇಳು ಶ್ರೀ ಸಿದ್ಧಗಂಗಾ ITI ಕಾಲೇಜ್ ಓಕೆ ಇವಾಗ ಇಷ್ಟ ಹೇಳ್ದ ಅಲ್ವಾ ಗೈಸ್ ITI ಫುಲ್ ಫಾರ್ಮ್ ಹೇಳು ಒಂದ್ ಸೆಕೆಂಡ್ ಆಫ್ ಮಾಡಿ ITI ಫುಲ್ ಫಾರ್ಮ್ ಗೊತ್ತಿಲ್ಲ ನನ್ನ ಮಗ ITI ಮಾಡ್ತಾನೆ ಇರಾಕ್ ಹೇಳ್ತೀನಿ ಒಂದೊಂದ್ ಸರ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅದು ಸಡನ್ ಬಾಯ್ ಬರಲ್ಲ ಫ್ರೆಂಡ್ಸ್ ಸಡನ್ ಆಗಿ ಬಾಯ್ ಬರಲ್ಲ ಅಷ್ಟು ಕಾನ್ಸಂಟ್ರೇಷನ್ ಇಟ್ಕೊಂಡಿರ್ತಾನೆ ಅವನು ಒಂದ್ ಮಾತಿನ ಮೇಲೆ ಅಂತ ನನ್ನ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಚಾನಲ್ ಹೆಸರು ಗೊತ್ತಿಲ್ಲ ನನಗೆ ಬರೀ ಇರಾಕ ಒಂದ್ ಸೆಕೆಂಡ್ ಹೇಳ್ತೀನಿ ಯೂಟ್ಯೂಬ್ ಹೋಗ್ಬಿಟ್ಟೆ ತೋರಿಸ್ಬಿಡ್ತೀನಿ ನನ್ನ ಅಮ್ಮ ಕೊಂಡು ತೋರಿಸ್ತೀನಿ ಇನ್ನ ಕೊಂಡು ತೋರಿಸ್ತೀನಿ ಆಮೇಲೆ ಅವ್ನ್ ಏನೇ ಮಾಡಿದ್ರು ನನಗ್ ಬೇಕಾಗಿರೋದು ಅಷ್ಟೇ ಇನ್ನೆಲ್ಲ ಕಟ್ ಮಾಡಾಕ್ತೀನಿ ಹೌದಾ ನೋಡಿ ಫ್ರೆಂಡ್ಸ್ ನಯನ ಕನ್ನಡತಿ ನಾನೇ ಸಬ್ಸ್ಕ್ರೈಬ್ ಆಗಿಲ್ಲ ಈಗ ಆಗಿದ್ದೀನಿ ಬೇಜಾರ್ ಮಾಡ್ಕೊಳ್ಳಿ ಇಲ್ಲ ಕಣಕ್ಕ ಮೊದ್ಲಿಂದ ನಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಯನ ಕನ್ನಡತಿನ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ
ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಡವ್ರ ಮಕ್ಕಳು ಬೆಳಿಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆ 227 ಜನ ಅಷ್ಟೇ ಇದಾರೆ. ಅಷ್ಟೇ ಇದಾರೆ ಅಂತ ಹೇಳ್ಬೇಡ, 222 ಜನ ಇಷ್ಟಪಡ್ತಾರೆ ಅಂತ ಹೇಳು. ಅಷ್ಟೇ ಅಲ್ಲ ಅದು ಫ್ರೆಂಡ್ಸ್. ಹಂಗೆ ಇದು 222 ನಮ್ದು ಐಡಿ ತೋರಿಸ್ತೀನಿ ಇರಿ ಫ್ರೆಂಡ್ಸ್. ಹೇಳಿ ಸಾಕು. ಬಸ್ ಸ್ಟ್ಯಾಂಡ್ ಬಾಯ್ಸ್ ಎಷ್ಟಿದ್ದಾರೆ ಗೊತ್ತಾ ಫ್ರೆಂಡ್ಸ್? 1.1K 1180 ಜನ ಇದಾರೆ ಫ್ರೆಂಡ್ಸ್. ನೋಡಿದ್ರೆ ಇವಾಗ ಗೊತ್ತಾಯ್ತಾ ಯಾರು ಬಡವ್ರ ಮಕ್ಳು ಅಂತ. ಅವ್ರನ್ನ ಬೆಳೆಸಿ ನೋಡಿ ಫ್ರೆಂಡ್ಸ್, ಕನ್ನಡ ಕಂಟೆಂಟ್ ಏನೋ ಮಾಡೋದು. ಅಲ್ಲ, ನಾವೆಲ್ಲ ಏನಾದ್ರು ಉರ್ದು ಅಲ್ಲಿ ಮಾಡ್ತೀವಾ ಫ್ರೆಂಡ್ಸ್? ಕನ್ನಡ ಕಂಟೆಂಟ್ ನಾವು ಎಲ್ಲ ಕುರಿ ಮೇಕೆ ಶೆಡ್ ಅದೆಲ್ಲ ಮಾಡ್ತೀವಿ ಫ್ರೆಂಡ್ಸ್. ಇವ್ರು ಏನು ಮಾಡಲ್ಲ, ಇವ್ರು ಮನೆಗಿರೋದೇ ಮಾಡ್ತಾರೆ. ನಾವ್ ಎಲ್ಲಿರ್ತೀವಿ ಅದನ್ನ ಮಾಡ್ಬೇಕಲ್ವಾ? ನೀವು ಏನು ಇಲ್ದೇ ಇರೋದನ್ನ ಮಾಡಕ್ಕಾಗಲ್ಲ. ನಾವು ಇಲ್ದೇ ಇರೋದನ್ನ ಮಾಡಿ ತೋರ್ಸ್ರೆ ಫ್ರೆಂಡ್ಸ್. ಇಲ್ದೇ ಇರೋದೇನಲ್ಲ ಅದು, ಇಲ್ದೇ ಇರೋದೇನಲ್ಲ ಅದು. ಆಯ್ತು ಗೈಸ್, ಅವ್ನ ಹೇಳಿ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಅಂಡ್ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಮ್ಗಿಂತ ಜಾಸ್ತಿ ಅವ್ರಿಗೆ ಸಬ್ಸ್ಕ್ರೈಬ್ ಆಗಿ. ನಮ್ 1180 ಇದಾರೆ ಪಾಪ. ಅವ್ರಿಗೆ ನಿಮ್ದು ತಾಯಿ ಗುಣ ಇರ್ಲಿ ಅಭಿಮಾನಿಗಳು ಶಾಂತ ರೀತಿಯಿಂದ ವರ್ತಿಸ್ಬೇಕು. ಸಾಕ್ಬಿಡಕ ಅಷ್ಟೇ. ಇವಾಗ ಹೋಗ್ಬಿಟ್ಟು ಸ್ವಲ್ಪ ರಿಪೋರ್ಟ್ ರೆಡಿ ಮಾಡೋದಿದ್ದೆ, ಮಾಡ್ಬೇಕು. ಇವತ್ತು ಮಾಡಿಟ್ಬಿಟ್ಟು ಲ್ಯಾಪ್ಟಾಪ್ ಮರ್ತೋಗ್ಬಿಟ್ಟಿದೀನಿ. ಬಟ್ ಅದ್ರಲ್ಲಿ ಎಷ್ಟೊಂದು ಕರೆಕ್ಷನ್ಸ್ ಹೌದೌದು. ಬಸ್ ಎಲ್ಲ ಇವ್ರು ತುಂಬಾ ಲೇಟ್ ಆಗಿ ಎಲ್ಲ ಮಲ್ಕೊಂಡ್ ನಿಧಾನಕ್ಕೆ ಇದ್ ಬರ್ಬೇಕಾದ್ರೆ ನಾನು ಬಸ್ ಹೇಳ್ಬೇಕು ಇವ್ರಿಗೆ ಎಲ್ಲಿರುತ್ತೆ ಅಂತ.